So I welcome you all for today's class for BA third sem and BCom third semester OEC subject Rural Economics. BA third sem, BCom third sem ಗ್ರಾಮೀಣ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳಿಗೆ ಇವತ್ತಿನ ಕ್ಲಾಸ್ಗೆ ಸ್ವಾಗತ. So today I will start your syllabus. Okay. So you have write down syllabus ಮೊದಲ you have to write the book title. ಬರ್ಕೊಡ್ರಿ. ರೂರಲ್ ಎಕನಾಮಿಕ್ಸ್ ಬುಕ್ ಪೆನ್ ತೆಗೆದು ಎಲ್ಲರೂ ಬೇಗ. ರೂರಲ್ ಎಕನಾಮಿಕ್ಸ್ ಕನ್ನಡದಲ್ಲೇ ಗ್ರಾಮೀಣ ಅರ್ಥಶಾಸ್ತ್ರ. ರೂರಲ್ ಎಕನಾಮಿಕ್ಸ್ ಗ್ರಾಮೀಣ ಅರ್ಥಶಾಸ್ತ್ರ. ಗ್ರಾಮೀಣ ಅರ್ಥಶಾಸ್ತ್ರ. ಸೊ ಅದ್ರ ಮುಂದೆ ಬ್ರ್ಯಾಕೆಟ್ ಬರ್ಕೊಡ್ರಿ. 60 ಥಿಯರಿ ಮಾರ್ಕ್ಸ್ ಪ್ಲಸ್ 40 ಐ ಮಾರ್ಕ್ಸ್. 60 ಥಿಯರಿ ಅಂದರೆ ಪ್ಲಸ್ 40 ಐ. ಸೊ ನಾವು ವೈ ಯು ಆರ್ ಗೋಯಿಂಗ್ ಟು ಲರ್ನ್ ದಿಸ್ ಸಬ್ಜೆಕ್ಟ್. ಈ ಒಂದು OEC ಗ್ರಾಮೀಣ ಅರ್ಥಶಾಸ್ತ್ರವನ್ನು ಯಾಕೆ ನೀವು ಅಧ್ಯಯನ ಮಾಡ್ತಾ ಇದ್ದೀರಿ? ವಾಟ್ ಆರ್ ದ ಔಟ್ಕಮ್ಸ್ ಯು ವಿಲ್ ಗೆಟ್ ಆಫ್ಟರ್ ಲರ್ನಿಂಗ್ ರೂರಲ್ ಎಕನಾಮಿಕ್ಸ್. ಗ್ರಾಮೀಣ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಿದ ಮೇಲೆ ಅದರಿಂದ ನಮಗೆ ಏನು ಲಾಭ ಸಿಗ್ತದೆ? ವಾಟ್ ಆರ್ ದ ಬೆನಿಫಿಟ್ ಯು ಆರ್ ಗೋಯಿಂಗ್ ಟು ಗೆಟ್ ಫಾರ್ ಲರ್ನಿಂಗ್ ರೂರಲ್ ಎಕನಾಮಿಕ್ಸ್? ಸೊ ಯು ಆರ್ ಟು ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್ ಅಂದರೆ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಮೂಲ ಸಂಗತಿಗಳನ್ನು ತಿಳಿದುಕೊಳ್ಳಲಿಕ್ಕೆ ಇದರಿಂದ ಸಾಧ್ಯವಾಗ್ತದೆ. ಅಂದರೆ ಗ್ರಾಮೀಣ ಅಭಿವೃದ್ಧಿ ಯಾವ ರೀತಿ ಆಗಬೇಕು? ಹೌ ಯು ಆರ್ ಗೋಯಿಂಗ್ ಟು ಡೆವಲಪ್ ದ ರೂರಲ್ ಏರಿಯಾಸ್. ಸೊ ವಾಟ್ ಆರ್ ದ ಬೇಸಿಕ್ಸ್ ಬಿಹೈಂಡ್ ದಿಸ್? ಅದರ ಹಿಂದೆ ಇರತಕ್ಕಂತಹ ಸಂಗತಿಗಳು ಏನು? ಆ ಮೂಲ ಸಂಗತಿಗಳು ಅಂಶಗಳನ್ನು ತಿಳ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಿದೆ ಅಂತ ಹೇಳ್ಬೋದು. ಅಂಡ್ ಸೆಕೆಂಡ್ ಪಾಯಿಂಟ್ ಯು ಆರ್ ಗೋಯಿಂಗ್ ಟು ಲರ್ನ್ ಹಿಯರ್ ಆರ್ ವಿಲ್ ಗೆಟ್ ದ ಔಟ್ಕಮ್ ಲೈಕ್ ಟು ಸ್ಟಡಿ ದ ಕ್ಯಾರೆಕ್ಟರಿಸ್ಟಿಕ್ಸ್, ಪ್ರಾಬ್ಲಮ್ಸ್ ಅಂಡ್ ಪ್ರೋಗ್ರಾಮ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್. ಅಂದರೆ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಲಕ್ಷಣಗಳು, ಸಮಸ್ಯೆಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿದೆ. ವಿಚ್ ಪ್ರೋಗ್ರಾಮ್ಸ್ ಯು ಹ್ಯಾವ್ ಟು ನೀಡ್ ಫಾರ್ ದ ರೂರಲ್ ಡೆವಲಪ್ಮೆಂಟ್. And also what are the characteristics of rural development and what are the problems faced by rural peoples. ಓಕೆ, ಗ್ರಾಮೀಣ ಇದರಲ್ಲಿರ್ತಕ್ಕಂತಹ ಜನ ಎದುರಿಸತಕ್ಕಂತಹ ಸಮಸ್ಯೆಗಳೇನು, ಅದೇ ರೀತಿಯಾಗಿ ಗ್ರಾಮೀಣ ಅಭಿವೃದ್ಧಿಯ ಕಾರ್ಯಕ್ರಮಗಳು ಯಾವುವು ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಲಕ್ಷಣಗಳನ್ನು ಇದನ್ನು ಅಧ್ಯಯನ ಮಾಡುವುದರಿಂದ ನಮಗೆ ಗೊತ್ತಾಗ್ತದೆ. ಆ್ಯಂಡ್ ನೆಕ್ಸ್ಟ್ ಒನ್, ಟು ಸ್ಟಡಿ ದ ಟ್ರೆಂಡ್ಸ್ ಆ್ಯಂಡ್ ಪ್ಯಾಟರ್ನ್ ಆಫ್ ಎಕನಾಮಿಕ್ ಆಕ್ಟಿವಿಟೀಸ್ ಇನ್ ರೂರಲ್ ಏರಿಯಾಸ್. ಅಂದರೆ ಗ್ರಾಮೀಣ ಕ್ಷೇತ್ರಗಳಲ್ಲಿ ಈ ಒಂದು ಆರ್ಥಿಕ ಚಟುವಟಿಕೆಗಳ ಒಂದು ಅಂಕಿ ಅಂಶಗಳನ್ನು ಮತ್ತು ಅವುಗಳ ನಿರೂಪಣೆಗಳನ್ನು ಅಂದರೆ ನೀತಿಗಳನ್ನು, ನಮೂನೆಗಳನ್ನು ತಿಳಿದುಕೊಳ್ಳಲಿಕ್ಕೆ ನಿಮಗೆ ಸಾಧ್ಯವಿದೆ. ಸೊ ಗ್ರಾಮೀಣ ಭಾಗದಲ್ಲಿ ಯಾವ ರೀತಿಯ ಚಟುವಟಿಕೆಗಳು ಯಾವ ರೀತಿಯಲ್ಲಿ ಕಂಡು ಬರ್ತಾವ ಅದನ್ನು ಇದರ ಮೂಲಕ ಅಧ್ಯಯನ ಮಾಡೋದ್ರ ಮೂಲಕ ತಿಳ್ಕೊಳ್ಳಿಕ್ಕೆ ಸಾಧ್ಯವಿದೆ. ಆ್ಯಂಡ್ ಆಲ್ಸೋ ಟು ಸ್ಟಡಿ ದ ರೋಲ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಆ್ಯಂಡ್ ಗವರ್ನೆನ್ಸ್ ಇನ್ ರೂರಲ್ ಡೆವಲಪ್ಮೆಂಟ್. ಗ್ರಾಮೀಣ ಅಭಿವೃದ್ಧಿಯಲ್ಲಿ ಇರತಕ್ಕಂತಹ ಈ ಒಂದು ಆಡಳಿತಾತ್ಮಕ ಮತ್ತು ಅದೇ ರೀತಿಯಾಗಿ ಮೂಲ ಸೌಕರ್ಯಗಳ ಒಂದು ಪಾತ್ರ ಏನು ಅದನ್ನು ಸಹ ನೀವು ಈ ಒಂದು ಅಧ್ಯಯನ ಮಾಡೋದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಸೊ ವಾಟ್ ಆರ್ ದ ಗವರ್ನೆನ್ಸ್, ಪಂಚಾಯತ್ ರಾಜ್. ಸೊ ಗ್ರಾಮೀಣ ಭಾಗದಲ್ಲಿ ಏನು ಆಡಳಿತಾತ್ಮಕ ಚಟುವಟಿಕೆಗಳು ಯಾವುದರ ಮೂಲಕ ನಡೀತದೆ? ಗ್ರಾಮ ಪಂಚಾಯತಿ ಮೂಲಕ ಅಲ್ಲಿ ಜರುಗ್ತಾವ ಅಂತ ಹೇಳ್ಬೋದು. ಸೊ ಹೀಗಾಗಿ ಗ್ರಾಮೀಣ ಭಾಗದಲ್ಲಿ ಮತ್ತು ಅದರೊಂದಿಗೆ ಅಲ್ಲಿ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ವಾಟ್ ಆರ್ ದ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ನೀಡ್ಸ್. ಸೊ ಮೂಲ ಸೌಕರ್ಯಗಳ ಒಂದು ಅವಶ್ಯಕತೆ ಯಾವುದು ಅನ್ನುವುದನ್ನು ತಿಳ್ಕೊಳ್ಳಿಕ್ಕೆ ಇದನ್ನು ಅಧ್ಯಯನ ಮಾಡೋದ್ರಿಂದ ನಮಗೆ ಮಾತ್ರ ಸಾಧ್ಯವಾಗ್ತದೆ. ಆ್ಯಂಡ್ ದ ಲಾಸ್ಟ್ ದಟ್ ಈಸ್ ಟು ಎನೇಬಲ್ ದ ಸ್ಟೂಡೆಂಟ್ಸ್ ಟು ನೋ ಅಬೌಟ್ ದ ಸಿಗ್ನಿಫಿಕೆನ್ಸ್ ಆಫ್ ರೂರಲ್ ಎಂಟರ್ಪ್ರೈಸಸ್ ಆ್ಯಂಡ್ ಅಗ್ರಿಕಲ್ಚರಲ್ ಅಲೈಡ್ ಆಕ್ಟಿವಿಟೀಸ್. ಸೊ ಕೃಷಿಯೇತರ ಚಟುವಟಿಕೆಗಳಿಗೆ ಸಂಬಂಧಿಸಿದ್ದು ಮತ್ತು ಅದೇ ರೀತಿಯಾಗಿ ಗ್ರಾಮೀಣ ಒಂದು ಉದ್ಯಮಿಗಳು ಅಥವಾ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತಹ ಒಂದು ಮಹತ್ವ. ಸೊ ಕೃಷಿಯೇತರ ಚಟುವಟಿಕೆಗಳು ಯಾವ ರೀತಿಯ ಚಟುವಟಿಕೆಗಳು ಗ್ರಾಮೀಣ ಭಾಗದಲ್ಲಿ ಕಂಡು ಬರ್ತದ? ಆ್ಯಂಡ್ ವಾಟ್ ಆರ್ ದ ರೂರಲ್ ಎಂಟರ್ಪ್ರೈಸಸ್, ಗ್ರಾಮೀಣ ಕೈಗಾರಿಕೆಗಳು ಏನು ಅಥವಾ ಉದ್ಯಮಿಗಳು ಏನು? ಸೊ ಇವುಗಳನ್ನು ಸಹ ನೀವು ಈ ಒಂದು ವಿಷಯವನ್ನು ಅಧ್ಯಯನ ಮಾಡುವುದರಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯವಿದೆ ಅಂತ ಹೇಳೋದು. ಸೊ ಆಲ್ ದೀಸ್ ಆರ್ ದ ಔಟ್ಕಮ್ಸ್ ವೈಲ್ ಯು ಆರ್ ಗೋಯಿಂಗ್ ಟು ಲರ್ನ್ ರೂರಲ್ ಎಕನಾಮಿಕ್ಸ್. ಸೊ ಈ ರೀತಿಯ ಲಾಭ, ಮಹತ್ವ ನಮಗೆ ಇದನ್ನು ಅಧ್ಯಯನ ಮಾಡೋದರ ಮೂಲಕ ಕಂಡು ಬರ್ತದ ಅಂತ ಹೇಳ್ಬೋದು. ಸೊ ನಾವು ಐ ವಿಲ್ ಸ್ಟಾರ್ಟ್ ವಿತ್ ಯುವರ್ ಸಿಲೆಬಸ್. ಸೊ ಸಿಲೆಬಸ್ ಅನ್ನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಿಯರ್ ರೈಟ್ ಡೌನ್ ಯೂನಿಟ್ 1 ಅಂದ್ರಲ್ಲಿ ಘಟಕ 1. ಘಟಕ 1. ಸೊ ಫಸ್ಟ್ ಇಂಗ್ಲೀಷ್ ಆಮೇಲೆ ಕನ್ನಡದಲ್ಲಿ ಹೇಳ್ತೀನಿ. ಫಸ್ಟ್ ರೈಟ್ ಆನ್ ಇಂಗ್ಲೀಷ್ ಮೀಡಿಯಮ್ಸ್. ಘಟಕ 1 ಚಾಪ್ಟರ್ 1 ಇಂಟ್ರೊಡಕ್ಷನ್ ಟು ರೂರಲ್ ಎಕಾನಮಿ. ಇಂಟ್ರೊಡಕ್ಷನ್ ಟು ರೂರಲ್ ಎಕಾನಮಿ. ಗ್ರಾಮೀಣ ಆರ್ಥಿಕತೆಯ ಪರಿಚಯ. ಘಟಕ 1 ಅಂದರೆ
ಅದರ ಮುಂದೆ ಡ್ಯಾಶ್ ಹೊಡೆದ ಅಧ್ಯಾಯ 1 ಚಾಪ್ಟರ್ 1 ಇಂಟ್ರೊಡಕ್ಷನ್ ಟು ರೂರಲ್ ಎಕನಾಮಿ, ಗ್ರಾಮೀಣ ಆರ್ಥಿಕತೆಯ ಪರಿಚಯ. ಇದು ಅಧ್ಯಾಯ 1 ಹೆಡ್ಡಿಂಗ್. ಸೊ ಹಿಯರ್ ಯು ಆರ್ ಗೋಯಿಂಗ್ ಟು ಲರ್ನ್ ದ ಕಂಟೆಂಟ್ಸ್ ಲೈಕ್ ಆಲ್ಫಾಬೆಟಿಗೆ ಹಾಕಿರಲ್ಲಿ ಕೆಳಗಡೆ ಮೀನಿಂಗ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ರೂರಲ್ ಎಕನಾಮಿ. ಮೀನಿಂಗ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ರೂರಲ್ ಎಕನಾಮಿ. ಕನ್ನಡದಲ್ಲಿ ಆಲ್ಫಾಬೆಟಿ ಅಂದರೆ ಗ್ರಾಮೀಣ ಆರ್ಥಿಕತೆಯ ಅರ್ಥ ವಿವರಣೆ ಮತ್ತು ಉದ್ದೇಶಗಳು. ಗ್ರಾಮೀಣ ಆರ್ಥಿಕತೆಯ ಅರ್ಥ ವಿವರಣೆ ಮತ್ತು ಉದ್ದೇಶಗಳು. ನೆಕ್ಸ್ಟ್ ಅದರ ಕೆಳಗಡೆ ಆಲ್ಫಾಬೆಟ್ ಬಿ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರೂರಲ್ ಎಕನಾಮಿ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರೂರಲ್ ಎಕನಾಮಿ, ಗ್ರಾಮೀಣ ಆರ್ಥಿಕತೆಯ ಲಕ್ಷಣಗಳು. ಗ್ರಾಮೀಣ ಆರ್ಥಿಕತೆಯ ಲಕ್ಷಣಗಳು. ನೆಕ್ಸ್ಟ್ ಆಲ್ಫಾಬೆಟ್ ಸಿ ಅಂದರೆ ಇಂಡಿಕೇಟರ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್. ಇಂಡಿಕೇಟರ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್. ಕನ್ನಡದಲ್ಲೇ ಗ್ರಾಮೀಣ ಅಭಿವೃದ್ಧಿಯ ಸೂಚಿಗಳು. ಗ್ರಾಮೀಣ ಅಭಿವೃದ್ಧಿಯ ಸೂಚಿಗಳು, ಇಂಡಿಕೇಟರ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್. ಓಕೆ. ನೆಕ್ಸ್ಟ್ ಆಲ್ಫಾಬೆಟ್ ಡಿ, ಕನ್ಸೆಪ್ಟ್ ಆಫ್ ಇನ್ಕ್ಲೂಸಿವ್. ಕನ್ಸೆಪ್ಟ್ ಆಫ್ ಇನ್ಕ್ಲೂಸಿವ್, INCLUSIVE. ಕನ್ಸೆಪ್ಟ್ಸ್ ಆಫ್ ಇನ್ಕ್ಲೂಸಿವ್ ಆ್ಯಂಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್. ಕನ್ಸೆಪ್ಟ್ಸ್ ಆಫ್ ಇನ್ಕ್ಲೂಸಿವ್ ಆ್ಯಂಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್. ಸುಸ್ಥಿರ ಅಭಿವೃದ್ಧಿ, ಕನ್ನಡ ಬರ್ಕೊಡ್ರಿ. ಸುಸ್ಥಿರ ಅಭಿವೃದ್ಧಿ ಮತ್ತು ಅಂತರ್ಗತ, ಹಿಂಗೆ ಬೇಡ, ಇದನ್ನು ಬರ್ಕೊಡ್ತೀನಿ, ನಮ್ಮ ಕರೆಕ್ಷನ್ ಮಾಡ್ಕೊಡಲ್ಲೇ. ಅಂತರ್ಗತ ಮತ್ತು ಸುಸ್ಥಿರ ಅಭಿವೃದ್ಧಿಯ ಪರಿಕಲ್ಪನೆಗಳಂದ್ರೆ ಇನ್ನೊಂದು ಸಲ ಬರ್ಕೊಂಡದನ್ನು. ಅಂತರ್ಗತ ಅಂದರೆ ಮತ್ತು ಸುಸ್ಥಿರ ಅಭಿವೃದ್ಧಿಯ ಪರಿಕಲ್ಪನೆಗಳು. ಕನ್ನಡ ಇಂಗ್ಲೀಷ್ ಮೀಡಿಯಂ ಸಾವು ಕನ್ಸೆಪ್ಟ್ಸ್ ಆಫ್ ಇನ್ಕ್ಲೂಸಿವ್ ಆ್ಯಂಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್. ಕನ್ಸೆಪ್ಟ್ಸ್ ಆಫ್ ಇನ್ಕ್ಲೂಸಿವ್, INCLUSIVE ಆ್ಯಂಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್. ಅಂತರ್ಗತ ಮತ್ತು ಸುಸ್ಥಿರ ಅಭಿವೃದ್ಧಿಯ ಪರಿಕಲ್ಪನೆಗಳು. ಆಯಿತಾ. ಇನ್ನು ನೆಕ್ಸ್ಟ್ ಅಧ್ಯಾಯ 2 ಯೂನಿಟ್ ಘಟಕ 1ರಲ್ಲಿ ಅಧ್ಯಾಯ 2 ಸಿಲೆಬಸ್ ಬರ್ಕೊಡ್ರಿ. ಚಾಪ್ಟರ್ 2 ಅಪ್ರೋಚಸ್ ಟು ರೂರಲ್ ಡೆವಲಪ್ಮೆಂಟ್. ಅಪ್ರೋಚಸ್ ಟು ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣ ಅಭಿವೃದ್ಧಿಯ ಮಾರ್ಗೋಪಾಯಗಳು ಅಥವಾ ವಿಧಾನಗಳು. ಗ್ರಾಮೀಣ ಅಭಿವೃದ್ಧಿಯ ಮಾರ್ಗೋಪಾಯಗಳು ಅಥವಾ ವಿಧಾನಗಳು. ನಂಬರ್ 1 ಅಥವಾ ಆಲ್ಫಾಬೆಟೇ ಹಾಕಿರಲ್ಲೇ ಗಾಂಧಿಯನ್ ಮಾಡೆಲ್, ಗಾಂಧಿ ನಮೂನೆ. ಗಾಂಧಿಯನ್ ಮಾಡೆಲ್, GANDHIAN, ಗಾಂಧಿಯನ್ ಮಾಡೆಲ್, MODEL, ಗಾಂಧಿ ನಮೂನೆ. ನೆಕ್ಸ್ಟ್ ಆಲ್ಫಾಬೆಟ್ ಡಿ, ಕಮ್ಯುನಿಟಿ ಡೆವಲಪ್ಮೆಂಟ್ ಅಪ್ರೋಚ್, COMMUNITY, ಕಮ್ಯುನಿಟಿ ಡೆವಲಪ್ಮೆಂಟ್ ಅಪ್ರೋಚ್, APPROACH. ಸಮುದಾಯ ಅಭಿವೃದ್ಧಿಯ ವಿಧಾನಗಳು ಅಥವಾ ಮಾರ್ಗೋಪಾಯಗಳು. ಸಮುದಾಯ ಅಭಿವೃದ್ಧಿಯ ವಿಧಾನಗಳು ಅಥವಾ ಮಾರ್ಗೋಪಾಯಗಳು. ನೆಕ್ಸ್ಟ್ ಆಲ್ಫಾಬೆಟ್ ಸಿ, ಮಿನಿಮಮ್ ನೀಡ್ಸ್ ಅಪ್ರೋಚ್. ಮಿನಿಮಮ್ ನೀಡ್ಸ್ ಅಪ್ರೋಚ್, ಕನಿಷ್ಠ ಅವಶ್ಯಕತೆಗಳ ಮಾರ್ಗೋಪಾಯಗಳು ಅಥವಾ ವಿಧಾನಗಳು. ಕನಿಷ್ಠ ಅವಶ್ಯಕತೆಗಳ ಮಾರ್ಗೋಪಾಯಗಳು ಅಥವಾ ವಿಧಾನಗಳು. ಮಿನಿಮಮ್ ನೀಡ್ಸ್ ಅಪ್ರೋಚ್. ಆಯಿತಾ. ನೆಕ್ಸ್ಟ್ ಆಲ್ಫಾಬೆಟ್ ಡಿ. ಆಲ್ಫಾಬೆಟ್ ಡಿದಲ್ಲೇ ಬರ್ಕೊಡ್ರಿ. ಆಲ್ಫಾಬೆಟ್ ಡಿದಲ್ಲೇ ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಇನ್ಕ್ಲೂಸಿವ್ ಗ್ರೋತ್ ಅಪ್ರೋಚ್. ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಇನ್ಕ್ಲೂಸಿವ್ ಗ್ರೋತ್ ಅಪ್ರೋಚ್. ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಇನ್ಕ್ಲೂಸಿವ್ ಗ್ರೋತ್ ಅಪ್ರೋಚ್. ಕನ್ನಡ ಬರ್ಕೊಡ್ರಿ. ಸಮಗ್ರ ಗ್ರಾಮೀಣ ಅಭಿವೃದ್ಧಿ, ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಮತ್ತು ಅಂತರ್ಗತ ಬೆಳವಣಿಗೆಯ ಮಾರ್ಗೋಪಾಯಗಳು. ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಮತ್ತು ಅಂತರ್ಗತ ಬೆಳವಣಿಗೆಯ ಮಾರ್ಗೋಪಾಯಗಳು. ಸೊ ದಿಸ್ ಈಸ್ ಚಾಪ್ಟರ್ 2 ಸಿಲೆಬಸ್. ಸೊ ನೆಕ್ಸ್ಟ್ ಚಾಪ್ಟರ್ 3 ರೈಟ್ ಡೌನ್ ಹೆಡ್ಡಿಂಗ್ ಬರ್ಕೊಡ್ರಿ. ಅಧ್ಯಾಯ 3 ಒಂದು ಹೆಡ್ಡಿಂಗು ಪಾವರ್ಟಿ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್.
Poverty and unemployment in rural areas. Poverty and unemployment in rural India ಅಂದ್ರೆ ಪಾವರ್ಟಿ ಇದು ಚಾಪ್ಟರ್ 3ನ ಅಧ್ಯಾಯ 3 ಅಂದ್ರೆ ಇದಕ್ಕೆ ಪಾವರ್ಟಿ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಇನ್ ರೂರಲ್ ಇಂಡಿಯಾ. ಕನ್ನಡ ಬರ್ಕೊಡ್ರಿ. ಬಡತನ ಮತ್ತು ಗ್ರಾಮೀಣ ಭಾರತದಲ್ಲಿ ನಿರುದ್ಯೋಗ. ಬಡತನ ಮತ್ತು ಗ್ರಾಮೀಣ ಭಾರತದಲ್ಲಿಯ ನಿರುದ್ಯೋಗ. ಬಡತನ ಮತ್ತು ಗ್ರಾಮೀಣ ಭಾರತದಲ್ಲಿನ ನಿರುದ್ಯೋಗ. ಇನ್ನು ಇಲ್ಲಿ ಬರ್ತಕ್ಕಂಥದ್ದು ಸಿಲೆಬಸ್ ಕಂಟೆಂಟ್ ಬರ್ಕೊಡ್ರಿ. ಆಲ್ಫಾಬೆಟ್ಗೆ ಹಾಕ್ರಿ. ಮೀನಿಂಗ್ ಆ್ಯಂಡ್ ಮೆಜರ್ಮೆಂಟ್ ಆಫ್ ಪಾವರ್ಟಿ. ಮೀನಿಂಗ್ ಆ್ಯಂಡ್ ಮೆಜರ್ಮೆಂಟ್ ಆಫ್ ಪಾವರ್ಟಿ. ಬಡತನದ ಅರ್ಥ ವಿವರಣೆ ಮತ್ತು ಮಾಪನಗಳು. ಬಡತನದ ಅರ್ಥ ವಿವರಣೆ ಮತ್ತು ಮಾಪನಗಳು. ನೆಕ್ಸ್ಟ್ ಆಲ್ಫಾಬೆಟ್ ಬಿ, ಕಾಸಸ್ ಆಫ್ ಪಾವರ್ಟಿ. ಬಡತನದ ಕಾರಣಗಳು. ಕಾಸಸ್ ಆಫ್ ಪಾವರ್ಟಿ, ಬಡತನದ ಕಾರಣಗಳು. ನೆಕ್ಸ್ಟ್ ಆಲ್ಫಾಬೆಟ್ ಡಿ, ಆಲ್ಫಾಬೆಟ್ ಸಿ, ಫಾರ್ಮ್ ಆ್ಯಂಡ್ ನಾನ್ ಫಾರ್ಮ್ ಎಂಪ್ಲಾಯ್ಮೆಂಟ್. ಫಾರ್ಮ್ FARM, ಫಾರ್ಮ್ and non-farm employment. ಓಕೆ, ಬರ್ಕೊಡಲೆ. ಉದ್ದಿಮೆ ಮತ್ತು ಉದ್ದಿಮೆಯಿತರ ಉದ್ಯೋಗಗಳು. ಉದ್ದಿಮೆ ಅಲ್ಲ, ಅಲ್ಲಿ ಇದು ಬರ್ತದ ಒಂದು ಪರ್ಟಿಕ್ಯುಲರ್ ವರ್ಡು. ಇಲ್ಲ, ಆಮೇಲೆ ಮುಂದೆ ನೋಡೋಣ ಅಂತ. ಸೊ ನೆಕ್ಸ್ಟ್ ರೈಟ್ ಡೌನ್ ಆಲ್ಫಾಬೆಟ್ ಡಿ ಅಂತ ಹಾಕ್ರಿ. ಮೆಜರ್ಮೆಂಟ್ ಆ್ಯಂಡ್ ಟೈಪ್ಸ್ ಆಫ್ ಎಂಪ್ಲಾಯ್ಮೆಂಟ್. ಮೆಜರ್ಮೆಂಟ್ ಏನು? ಸಿ, ಫಾರ್ಮ್ ಆ್ಯಂಡ್ ನಾನ್ ಫಾರ್ಮ್ ಎಂಪ್ಲಾಯ್ಮೆಂಟ್. ಕನ್ನಡದಲ್ಲಿ ಆಮೇಲೆ ಹೇಳ್ತೇನೆ, ಅದು ಪರ್ಟಿಕ್ಯುಲರ್ ವರ್ಡ್ ಬೇಕಲ್ಲಿ. ಮೆಜರ್ಮೆಂಟ್ ಆ್ಯಂಡ್ ಟೈಪ್ಸ್ ಆಫ್ ಎಂಪ್ಲಾಯ್ಮೆಂಟ್. ಮೆಜರ್ಮೆಂಟ್ ಆ್ಯಂಡ್ ಟೈಪ್ಸ್ ಆಫ್ ಎಂಪ್ಲಾಯ್ಮೆಂಟ್. ಕನ್ನಡ ಬರ್ಕೊಡ್ರಿ. ಡಿ, ಆಲ್ಫಾಬೆಟ್ ಡಿ ಬರ್ಕೊಡ್ರಿ. ಆಮೇಲೆ ಹೇಳ್ತೇನೆ, ಆಮೇಲೆ ಅಲ್ಲೇ ಒಂದು ವರ್ಡ್ ಐತದ, ಪರ್ಟಿಕ್ಯುಲರ್ ವರ್ಡ್. ಬರ್ಕೊಡಲೆ. ಕೃಷಿ, ಆಲ್ಫಾಬೆಟ್ ಸಿ ಹಾಕಿದಲ್ಲೇ ಕೃಷಿ ಮತ್ತು ಕೃಷಿಯೇತರ ಉದ್ಯೋಗ. ಆಲ್ಫಾಬೆಟ್ ಸಿ, ಕೃಷಿ ಮತ್ತು ಕೃಷಿಯೇತರ ಉದ್ಯೋಗ. ಆಯ್ತು. ಇನ್ನು ನೆಕ್ಸ್ಟ್ ಮೆಜರ್ಮೆಂಟ್ ಆ್ಯಂಡ್ ಟೈಪ್ಸ್ ಆಫ್ ಎಂಪ್ಲಾಯ್ಮೆಂಟ್. ಮೆಜರ್ಮೆಂಟ್ ಆ್ಯಂಡ್ ಟೈಪ್ಸ್ ಆಫ್ ಎಂಪ್ಲಾಯ್ಮೆಂಟ್. ಕನ್ನಡ ಬರ್ಕೊಡ್ರಿ. ಮಾಪನ ಮತ್ತು ವಿಧಗಳ ಉದ್ಯೋಗ ಅಥವಾ ಉದ್ಯೋಗದ ವಿಧಗಳಂದ್ರೆ ಮಾಪನ ಮತ್ತು ಉದ್ಯೋಗದ ವಿಧಗಳು. ಮೆಜರ್ಮೆಂಟ್ ಆ್ಯಂಡ್ ಟೈಪ್ಸ್ ಆಫ್ ಎಂಪ್ಲಾಯ್ಮೆಂಟ್. ನೆಕ್ಸ್ಟ್ ಬರ್ಕೊಡ್ರಿ. ಭಾರತದಲ್ಲಿ ಇದು ಆಲ್ಫಾಬೆಟ್ ಯಾವುದು? ಇನ ಎಫ್. ಆಲ್ಫಾಬೆಟ್ ಇ. ಭಾರತದಲ್ಲಿ ಬಡತನ ನಿರ್ಮೂಲನೆ ಮತ್ತು ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳ ವಿಮರ್ಶೆ. ಭಾರತದಲ್ಲಿ ಬಡತನ ನಿರ್ಮೂಲನೆ ಮತ್ತು ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳ ವಿಮರ್ಶೆ. ಇಂಗ್ಲೀಷ್ ಒಳಗೆ ಬರ್ಕೊಡ್ರಿ. ರಿವ್ಯೂ ಆಫ್ ಪಾವರ್ಟಿ ಎಲಿವೇಶನ್. ರಿವ್ಯೂ ಆಫ್ ಪಾವರ್ಟಿ ಎಲಿವೇಶನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ಸ್ ಇನ್ ಇಂಡಿಯಾ. ಒನ್ಸ್ ಅಗೇನ್ ಐ ರಿಪೀಟ್. Review of poverty elevation and employment generation programs in India. Okay, so here you will get. So here that practicism is
field visit to nearby villages for study of the poverty situation. ಈಗ ಗ್ರಾಮೀಣ ಪ್ರದೇಶಗಳಿಗೆ ನೀವು ಹೋಗಿ ಏನು ಮಾಡ್ಬೇಕು, ಇಲ್ಲಿ ಫೀಲ್ಡ್ ವಿಸಿಟ್ ಟು ವಿಲೇಜ್ ಟು ಸ್ಟಡಿ ದ ಎಂಪ್ಲಾಯ್ಮೆಂಟ್ ಪ್ಯಾಟರ್ನ್. ಗ್ರಾಮೀಣ ಭಾಗದಲ್ಲಿ ನೀವು ಒಂದು ಹೋಗಿ ಸಮೀಕ್ಷೆಯನ್ನು ಮಾಡ್ಕೊಳ್ಬೇಕು. ಸೊ ಅಲ್ಲಿ ಈ ಒಂದು ಉದ್ಯೋಗಗಳ ಒಂದು ನೀತಿ ಅಥವಾ ಉದ್ಯೋಗಗಳ ಒಂದು ನಮೂನೆ ಯಾವ ರೀತಿಯಾಗಿದೆ, ಯಾವ ರೀತಿಯ ಉದ್ಯೋಗಗಳನ್ನ ಗ್ರಾಮೀಣ ಭಾಗದಲ್ಲಿ ಜನ ಮಾಡ್ತಾ ಇದ್ದಾರೆ, ಅದರ ಒಂದು ಸಮೀಕ್ಷೆಯನ್ನು ಮಾಡ್ಕೊಳ್ಬೇಕಾಗ್ತದೆ. ಆ್ಯಂಡ್ ಆಲ್ಸೋ ಟು ಅಂಡರ್ಟೇಕ್ ದ ಇವ್ಯಾಲ್ಯೂಯೇಷನ್ ಸ್ಟಡಿ ಆನ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ಸ್ ಆ್ಯಂಡ್ ಪ್ರಿಪೇರ್ ಇಟ್ ಆಸ್ ಯುವರ್ ಹೋಮ್ ಅಸೈನ್ಮೆಂಟ್. ಹೋಮ್ ಅಸೈನ್ಮೆಂಟ್ದಲ್ಲಿ ಏನು ಮಾಡಬೇಕಾಗ್ತದೆ ನೀವು, ಈ ಒಂದು ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳು ಸೊ ಯಾವ ರೀತಿಯಾಗಿ ಗ್ರಾಮೀಣ ಭಾಗದಲ್ಲಿ ಆಗಿದೆ ಅನ್ನುವುದನ್ನು ನೀವು ಅಸೈನ್ಮೆಂಟ್ದಲ್ಲೇ ಬರಿಬೇಕಾಗ್ತದೆ, ಹೋಮ್ ಅಸೈನ್ಮೆಂಟ್. ಸೊ ದಟ್ ಈಸ್ ಫಾರ್ ಯುವರ್ ಹೋಮ್ ಅಸೈನ್ಮೆಂಟ್ ಆನ್ both when you are going to learn chapter 2 and chapter 3 in unit 1. So this is your practical home assignment. Okay, and next I will move on to the second unit. Write down ghataka 2 andre unit 2. Say you write down the heading. Chapter 4 andre rural enterprises. ಅಧ್ಯಾಯ 4 ಗ್ರಾಮೀಣ ಉದ್ಯಮಗಳು. ಅಧ್ಯಾಯ 4ರ ಹೆಡ್ಡಿಂಗ್ ಬರ್ಕೊಡ್ರಿ, ಗ್ರಾಮೀಣ ಉದ್ಯಮಗಳು. ಅಲ್ಲಿ ಆಲ್ಫಾಬೆಟ್ ಎ ಹಾಕ್ರಿ, ಆಲ್ಫಾಬೆಟ್ ಎ ಹಾಕಿ ಬರ್ಕೊಡ್ರಿ. ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಕ್ಲಾಸಿಫಿಕೇಶನ್ ಆಫ್ MSME. ಕನ್ನಡದಲ್ಲಿ ಅರ್ಥ ಮತ್ತು ಪ್ರಾಮುಖ್ಯತೆ MSMEಯ ವರ್ಗೀಕರಣ. MSME ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸ್ ಅಂತ ಅದರದ ಅರ್ಥ. ಓಕೆ, MSMEಯ ವರ್ಗೀಕರಣ. ನೆಕ್ಸ್ಟ್ ಆಲ್ಫಾಬೆಟ್ ಬಿ, MSMEಯ ಪ್ರಗತಿ ಮತ್ತು ಸಮಸ್ಯೆಗಳು. MSMEಯ ಪ್ರಗತಿ ಮತ್ತು ಸಮಸ್ಯೆಗಳು ಇಂಗ್ಲೀಷ್ದೊಳಗೆ ಪ್ರೋಗ್ರೆಸ್ ಆ್ಯಂಡ್ ಪ್ರಾಬ್ಲಮ್ಸ್ ಆಫ್ MSME. ಪ್ರೋಗ್ರೆಸ್ ಆ್ಯಂಡ್ ಪ್ರಾಬ್ಲಮ್ಸ್ ಆಫ್ MSME. ನೆಕ್ಸ್ಟ್ ಆಲ್ಫಾಬೆಟ್ ಸಿ, ಖಾದಿ ಮತ್ತು ಗ್ರಾಮೋದ್ಯೋಗ. ಖಾದಿ ಮತ್ತು ಗ್ರಾಮೋದ್ಯೋಗ ಇಂಗ್ಲಿಷ್ ಒಳಗೆ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್. KHADI, ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್. VILLAGE, ಖಾದಿ ಮತ್ತು ಗ್ರಾಮೋದ್ಯೋಗ. ಬರೋದ್ರೆ ಆಲ್ಫಾಬೆಟ್ ಸಿ. ನೆಕ್ಸ್ಟ್ ಚಾಪ್ಟರ್ 5 ಬರೀ ಅದರ ಹೆಡ್ಡಿಂಗ್ ಬರ್ಕೊಡ್ರಿ. ಅಧ್ಯಾಯ 5ರ ಒಂದು ಹೆಡ್ಡಿಂಗು ಗ್ರಾಮೀಣ ಬ್ಯಾಂಕಿಂಗ್ ಮತ್ತು ಹಣಕಾಸು. ಅಧ್ಯಾಯ 5ರ ಹೆಡ್ಡಿಂಗ್ ಇದು ಘಟಕ 2ರಲ್ಲಿ ಬರ್ತಕ್ಕಂಥದ್ದು. ಅಧ್ಯಾಯ 5 ಗ್ರಾಮೀಣ ಬ್ಯಾಂಕಿಂಗ್ ಮತ್ತು ಹಣಕಾಸು. ಇಂಗ್ಲಿಷ್ ಒಳಗೆ ರೂರಲ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್. ಸೊ ರೈಟ್ ಡೌನ್ ಪಾಯಿಂಟ್ಸ್ ಬರ್ಕೊಡ್ರಿ. ಆಲ್ಫಾಬೆಟ್ ಎ ಅಂದ್ರಲ್ಲಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳು. ಕ್ರೆಡಿಟ್ CREDIT ಕನ್ನಡ ಮೀಡಿಯಮ್ಸ್. ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳು ಕನ್ನಡದಲ್ಲಿ ಬರ್ಕೊಡ್ರಿ. ಆಮೇಲೆ ಇಂಗ್ಲೀಷ್ ಒಳಗೆ ಬರ್ಕೊಡ್ರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್. ಅದು ಕನ್ನಡ, ಅದು ಇಂಗ್ಲೀಷ್ ಒಳಗೆ. ಓಕೆ, ಸೇಮ್ ರೈಟ್ ಡೌನ್ ಸೇಮ್. ನೆಕ್ಸ್ಟ್ ಬರ್ಕೊಡ್ರಿ ಆಲ್ಫಾಬೆಟ್ ಬಿ, ರೀಜನಲ್ ರೂರಲ್ ಬ್ಯಾಂಕ್ಸ್. ರೀಜನಲ್ REGIONAL, ರೀಜನಲ್ ರೂರಲ್ ಬ್ಯಾಂಕ್ಸ್. ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು. ನೆಕ್ಸ್ಟ್ ಆಲ್ಫಾಬೆಟ್ ಸಿ, ನಬಾರ್ಡ್ ಪಾತ್ರ. ರೋಲ್ ಆಫ್ ನಬಾರ್ಡ್ ಪಾತ್ರ. ರೋಲ್ ಆಫ್ ನಬಾರ್ಡ್. ನೆಕ್ಸ್ಟ್ ಆಲ್ಫಾಬೆಟ್ ಡಿ, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್. ಕಿರು ಬಂಡವಾಳ ಸಂಸ್ಥೆಗಳು. ಕಿರು ಅಂದ್ರೆ ಏನು, ಚಿಕ್ಕ ಅಥವಾ ಸಣ್ಣದು ಅಂತ. ಕಿರು ಬಂಡವಾಳ ಸಂಸ್ಥೆಗಳು. ನೆಕ್ಸ್ಟ್ ಬರೀ ಅಧ್ಯಾಯ 6 ಚಾಪ್ಟರ್ 6. ರೈಟ್ ಡೌನ್ ಹೆಡ್ಡಿಂಗ್. ಆಲ್ ದೀಸ್ ಆರ್ ಯೂನಿಟ್ 2ದಲ್ಲಿ ಬರ್ತಕ್ಕಂಥದ್ದು. ಅಧ್ಯಾಯ 6 ಹೆಡ್ಡಿಂಗ್ ಬರ್ಕೊಡ್ರಿ ಗ್ರಾಮೀಣ ಮೂಲಸೌಕರ್ಯ. ರೂರಲ್ ಇನ್ಫ್ರಾಸ್ಟ್ರಕ್ಚರ್. ಸೊ ನಾವು ಆಲ್ಫಾಬೆಟ್ ಹಾಕಿದಲ್ಲಿ ಶೈಕ್ಷಣಿಕ ಮತ್ತು ಆರೋಗ್ಯ ಮೂಲಸೌಕರ್ಯ. ಎಜುಕೇಷನಲ್ ಆ್ಯಂಡ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್. ನೆಕ್ಸ್ಟ್ ಆಲ್ಫಾಬೆಟ್ ಬಿ, ಹೌಸಿಂಗ್ ಆ್ಯಂಡ್ ಸ್ಯಾನಿಟೇಷನ್. SANITATION, ಹೌಸಿಂಗ್ ಆ್ಯಂಡ್ ಸ್ಯಾನಿಟೇಷನ್. ಕನ್ನಡದಲ್ಲಿ ವಸತಿ ಮತ್ತು ನೈರ್ಮಲ್ಯ.
ವಸತಿ ಮತ್ತು ನೈರ್ಮಲ್ಯ. ನೆಕ್ಸ್ಟ್ ಆಲ್ಫಾಬೆಟ್ ಸಿ, ಡ್ರಿಂಕಿಂಗ್ ವಾಟರ್ ಸಪ್ಲೈ. ಡ್ರಿಂಕಿಂಗ್ ವಾಟರ್ ಸಪ್ಲೈ. ಇಲ್ಲಿ ಕನ್ನಡದಲ್ಲಿ ಬರ್ಕೊಡ್ರಿ, ಕುಡಿಯುವ ನೀರು ಸರಬರಾಜು. ಕುಡಿಯುವ ನೀರು ಸರಬರಾಜು. ನೆಕ್ಸ್ಟ್ ಆಲ್ಫಾಬೆಟ್ ಡಿ, ಗ್ರಾಮೀಣ ಸಾರಿಗೆ ಮತ್ತು ಸಂವಹನ. ಗ್ರಾಮೀಣ ಸಾರಿಗೆ ಮತ್ತು ಸಂವಹನ. ಇಂಗ್ಲಿಷ್ ಮೀಡಿಯಮು ರೂರಲ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್. ಆಲ್ಫಾಬೆಟ್ ಡಿ ನ ಇದು ರೂರಲ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್. ಕಮ್ಯುನಿಕೇಷನ್ ಕನ್ನಡದಲ್ಲಿ ಅಂತೀವಿ, ಸಂವಹನ ಅಂತೀವಿ. ನೆಕ್ಸ್ಟ್ ಆಲ್ಫಾಬೆಟ್ ಇ, ರೂರಲ್ ಎಲೆಕ್ಟ್ರಿಫಿಕೇಶನ್. ರೂರಲ್ ಎಲೆಕ್ಟ್ರಿಫಿಕೇಶನ್. ELECTRIFICATION. ರೂರಲ್ ಎಲೆಕ್ಟ್ರಿಫಿಕೇಶನ್. ಗ್ರಾಮೀಣ ವಿದ್ಯುದೀಕರಣ. ಗ್ರಾಮೀಣ ವಿದ್ಯುದೀಕರಣ. ಸೊ all these are unit 2 syllabus. Okay, here you are going to learn 3 chapters in unit 2. So here you will also get one practicism that is based on case study. So here you have to write the assignment on rural infrastructure. Okay, assignment ಇದರ ಮೇಲೆ ಬರಬೇಕಾಗ್ತದೆ ನೀವು, ಗ್ರಾಮೀಣ ಮೂಲ ಸೌಕರ್ಯಗಳ ಮೇಲೆ. Okay, you have to write home assignment on rural infrastructure. ಅದೇ ರೀತಿಯಾಗಿ and second assignment, write a small report on rural industry. ಗ್ರಾಮೀಣ ಕೈಗಾರಿಕೆ ಮೇಲೆ ಒಂದು ಪ್ರಬಂಧ ಅಥವಾ ವರದಿಯನ್ನು ನೀವು ಸಲ್ಲಿಸಬೇಕಾಗ್ತದೆ. ಗ್ರಾಮೀಣ ಕೈಗಾರಿಕೆಗಳು ಯಾವ ರೀತಿಯಾಗಿದ್ದಾವೆ ಏನು ಅನ್ನುವುದರ ಬಗ್ಗೆ ಒಂದು ವರದಿಯನ್ನು ನೀವು ರೆಡಿ ಮಾಡಬೇಕು, ಅಥವಾ ರಿಪೋರ್ಟನ್ನು ಬರೋದು ಅಥವಾ ಪ್ರಬಂಧದ ರೀತಿಯಲ್ಲಿ ಬರೆಯೋದು ನಮಗೆ ಕೊಡಬೇಕಾಗ್ತದೆ. ಸೊ ದಟ್ ಈಸ್ ಹೋಮ್ ಅಸೈನ್ಮೆಂಟ್ ಆ್ಯಂಡ್ ರಿಪೋರ್ಟ್ ಆನ್ ರೂರಲ್ ಇಂಡಸ್ಟ್ರಿ. ಓಕೆ, ಸೊ ಆಲ್ ದೋಸ್ ಕ್ಯಾರೀಸ್ ಮಾರ್ಕ್ಸ್. ಇವಕ್ಕೆಲ್ಲ ಮಾರ್ಕ್ಸ್ಗಳಿದ್ದಾವೆ, ಐ ಮಾರ್ಕ್ಸ್. ಓಕೆ, ಆ್ಯಂಡ್ ನೆಕ್ಸ್ಟ್ ಮೂವ್ ಆನ್ ಟು ಘಟಕ 3, ಯೂನಿಟ್ 3 ಬರ್ಕೊಡ್ರಿ. ಘಟಕ 3. ಸೊ ಘಟಕ 3 ರೈಟ್ ಡೌನ್ ಚಾಪ್ಟರ್ 7 ಅಧ್ಯಾಯ 7. ರೈಟ್ ಡೌನ್ ಹೆಡ್ಡಿಂಗ್, ಅಧ್ಯಾಯ 7 ಹೆಡ್ಡಿಂಗ್ ಬರ್ಕೊಡ್ರಿ, ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳು. ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳು. ರೂರಲ್ ಡೆವಲಪ್ಮೆಂಟ್. ರೂರಲ್ ಡೆವಲಪ್ಮೆಂಟ್ programs. Write down here alphabet A, wage employment programs. Wage, WAGE, wage employment programs. ವೇತನ ಉದ್ಯೋಗ ಕಾರ್ಯಕ್ರಮಗಳು. ವೇತನ ಉದ್ಯೋಗ ಕಾರ್ಯಕ್ರಮಗಳು. ನೆಕ್ಸ್ಟ್ ಆಲ್ಫಾಬೆಟ್ ಬಿ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್. ಸೆಲ್ಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್, ENTREPRENEURSHIP, ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್. ಕನ್ನಡದಲ್ಲಿ ಬರ್ಕೊಡ್ರಿ, ಸ್ವಯಂ ಉದ್ಯೋಗ. ಸ್ವಯಂ ಉದ್ಯೋಗ ಮತ್ತು ಉದ್ಯಮಶೀಲತೆ ಅಭಿವೃದ್ಧಿ ಕಾರ್ಯಕ್ರಮಗಳು. ಸ್ವಯಂ ಉದ್ಯೋಗ ಮತ್ತು ಉದ್ಯಮಶೀಲತೆ ಅಭಿವೃದ್ಧಿ ಕಾರ್ಯಕ್ರಮಗಳು. ನೆಕ್ಸ್ಟ್ ಬರ್ಕೊಡ್ರಿ ಆಲ್ಫಾಬೆಟ್ ಸಿ, ರೂರಲ್ ಹೌಸಿಂಗ್ ಪ್ರೋಗ್ರಾಮ್ಸ್. ರೂರಲ್ ಹೌಸಿಂಗ್ ಪ್ರೋಗ್ರಾಮ್ಸ್. ಗ್ರಾಮೀಣ ವಸತಿ ಕಾರ್ಯಕ್ರಮಗಳು. ಗ್ರಾಮೀಣ ವಸತಿ ಕಾರ್ಯಕ್ರಮಗಳು. ನೆಕ್ಸ್ಟ್ ಆಲ್ಫಾಬೆಟ್ ಡಿ, ರೂರಲ್ ಸ್ಯಾನಿಟೇಷನ್ ಪ್ರೋಗ್ರಾಮ್ಸ್. ರೂರಲ್ ಸ್ಯಾನಿಟೇಷನ್ ಪ್ರೋಗ್ರಾಮ್ಸ್. ಗ್ರಾಮೀಣ ನೈರ್ಮಲ್ಯ ಕಾರ್ಯಕ್ರಮಗಳು. ಗ್ರಾಮೀಣ ನೈರ್ಮಲ್ಯ ಕಾರ್ಯಕ್ರಮಗಳು. ಓಕೆ, ನೆಕ್ಸ್ಟ್ ಐ ವಿಲ್ ಮೂವ್ ಆನ್ ಟು ಚಾಪ್ಟರ್ 8, ಅಧ್ಯಾಯ 8ಕ್ಕೆ ಬರ್ತಾ ಇದ್ದೀನಿ. ರೈಟ್ ಡೌನ್ ಹೆಡ್ಡಿಂಗ್ ಬರ್ಕೊಡು, ರೂರಲ್ ಮಾರ್ಕೆಟ್ಸ್. ಅಧ್ಯಾಯ 8 ಹೆಡ್ಡಿಂಗು ಗ್ರಾಮೀಣ ಮಾರುಕಟ್ಟೆಗಳು. ರೂರಲ್ ಮಾರ್ಕೆಟ್ಸ್. ಸೊ ಇಲ್ಲಿ ನಮ್ಮ ಆಲ್ಫಾಬೆಟ್ಗೆ ಹಾಕ್ರಿ, ಗ್ರಾಮೀಣ ಮಾರುಕಟ್ಟೆಗಳ ಅರ್ಥ ಮತ್ತು ವಿಧಗಳು. ಗ್ರಾಮೀಣ ಮಾರುಕಟ್ಟೆಗಳ ಅರ್ಥ ಮತ್ತು ವಿಧಗಳು. ಇಂಗ್ಲಿಷಲ್ಲಿ ಮೀನಿಂಗ್ ಆ್ಯಂಡ್ ಟೈಪ್ಸ್ ಆಫ್ ರೂರಲ್ ಮಾರ್ಕೆಟ್ಸ್. ಮೀನಿಂಗ್ ಆ್ಯಂಡ್ ಟೈಪ್ಸ್ ಆಫ್ ರೂರಲ್ ಮಾರ್ಕೆಟ್ಸ್. ಓಕೆ, ಸೊ ಇಲ್ಲಿ ಕನ್ನಡದ ಬರ್ಕೊಡ್ರಿ, ಹೇಳಿದ್ನಲ್ಲ ಕನ್ನಡದಲ್ಲಿ, ಗ್ರಾಮೀಣ ಮಾರುಕಟ್ಟೆಗಳ ಅರ್ಥ ಮತ್ತು ವಿಧಗಳು.
ಗ್ರಾಮೀಣ ಮಾರುಕಟ್ಟೆಗಳ ಅರ್ಥ ಮತ್ತು ವಿಧಗಳು. ನೆಕ್ಸ್ಟ್ ಆಲ್ಫಾಬೆಟ್ ಬಿ, ಡಿಫೆಕ್ಟ್ಸ್, DEFECTS, defects and government measures for removal of defects in rural markets. Defects and government measures for removal of defects in rural markets. ಕನ್ನಡದಲ್ಲೇ ನ್ಯೂನ್ಯತೆಗಳು ಮತ್ತು ಗ್ರಾಮೀಣ ಮಾರುಕಟ್ಟೆಗಳಲ್ಲಿನ ದೋಷಗಳ ನಿವಾರಣೆಗೆ ಸರ್ಕಾರದ ಕ್ರಮಗಳು. ಓಕೆ, ಇದು ಆಲ್ಫಾಬೆಟ್ ಬಿ. ನೆಕ್ಸ್ಟ್ ಆಲ್ಫಾಬೆಟ್ ಸಿ ಅಂದರೆ ಕೋಆಪರೇಟಿವ್ ಮಾರ್ಕೆಟಿಂಗ್ ಸೊಸೈಟೀಸ್, ಸಹಕಾರಿ ಮಾರುಕಟ್ಟೆ ಸಂಘಗಳು. ನೆಕ್ಸ್ಟ್ ಆಲ್ಫಾಬೆಟ್ ಡಿ, ನಿಯಂತ್ರಿತ ಮಾರುಕಟ್ಟೆಗಳ ಅರ್ಥ ಮತ್ತು ಪ್ರಾಮುಖ್ಯತೆ. ಇಂಗ್ಲಿಷ್ ಒಳಗೆ ಬರ್ಕೊಡ್ರಿ. ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ರೆಗ್ಯುಲೇಟೆಡ್ ಮಾರ್ಕೆಟ್ಸ್. ನೆಕ್ಸ್ಟ್ ಬರ್ಕೊಡ್ರಿ ಡಿಜಿಟಲ್ ಮಾರ್ಕೆಟಿಂಗ್ ಬ್ರಾಕೆಟ್ನಲ್ಲೇ ನ್ಯಾಮ್ ಡಿಜಿಟಲ್ ಮಾರ್ಕೆಟಿಂಗ್ ಕನ್ನಡದವರು ಬ್ರಾಕೆಟ್ನಲ್ಲಿ ಡ್ಯಾಶ್ ಹೊಡಿರಿ ನ್ಯಾಮ್ ಬರೋದು ಮಂಗ್ಯಾನ ಬಲ ಕೊಡ್ರಿ, ಅದಕ್ಕೆ ವ್ಯಂಜನ ಮಾಡು ನ್ಯಾಮ್. ಇಂಗ್ಲೀಷ್ ಮೀಡಿಯಮ್ಸು ಡಿಜಿಟಲ್ ಮಾರ್ಕೆಟಿಂಗ್ ಬ್ರಾಕೆಟ್ನಲ್ಲೇ ಆಲ್ಫಾಬೆಟ್ ಅಂದರೆ ಸ್ಮಾಲ್ ಲೆಟರ್ ಡ್ಯಾಶ್ ನ್ಯಾಮ್ NAM. ಇಂಗ್ಲೀಷ್ ಮೀಡಿಯಮ್ಸ್ NAM. Okay, so this is all about chapter 8. Now I will move on to chapter 9. ಅಧ್ಯಾಯ 9ಗೆ ಬರ್ತಾ ಇದ್ದೀನಿ. ರೈಟ್ ಡೌನ್. ರೂರಲ್ ಗವರ್ನೆನ್ಸ್, ಹೆಡ್ಡಿಂಗ್ ಆಫ್ ಚಾಪ್ಟರ್ 9, ಗ್ರಾಮೀಣ ಆಡಳಿತ. ರೂರಲ್ ಗವರ್ನೆನ್ಸ್, GOVERNANCE, ರೂರಲ್ ಗವರ್ನೆನ್ಸ್. So here you write down alphabet A. Legislations powers, LEGISLATIONS, legislations powers, legislation powers, functions and sources of revenue of Panchayat Raj institutions. ಕನ್ನಡದ ಬರ್ಕೊಡ್ರಿ. ಶಾಸನಗಳ ಅಧಿಕಾರಗಳು, ಕಾರ್ಯಗಳು ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳ ಆದಾಯದ ಮೂಲಗಳು. ಒನ್ಸ್ ಅಗೇನ್ ಐ ರಿಪೀಟ್. ಶಾಸನಗಳ ಅಧಿಕಾರಗಳು, ಕಾರ್ಯಗಳು ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳ ಆದಾಯದ ಮೂಲಗಳು. ನೆಕ್ಸ್ಟು ಆಲ್ಫಾಬೆಟ್ ಬಿ, ರೋಲ್ ಆಫ್ NGOs, NGO, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಅಂತ ಹೇಳ್ತೀವಿ ಅದು ಫುಲ್ ಫಾರ್ಮ್ದಲ್ಲಿ. ರೋಲ್ ಆಫ್ NGOs ಇನ್ ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣ ಅಭಿವೃದ್ಧಿಯಲ್ಲಿ NGOಗಳ ಪಾತ್ರ. ಕ್ಯಾಪಿಟಲ್ ವರ್ಡ್ಸ್ NGO. ನೆಕ್ಸ್ಟ್ ಆಲ್ಫಾಬೆಟ್ ಸಿ, ಪೀಪಲ್ಸ್ ಪಾರ್ಟಿಸಿಪೇಷನ್ ಇನ್ ರೂರಲ್ ಡೆವಲಪ್ಮೆಂಟ್. ಪೀಪಲ್ಸ್ ಪಾರ್ಟಿಸಿಪೇಷನ್, PEOPLES, ಪೀಪಲ್ಸ್ ಪಾರ್ಟಿಸಿಪೇಷನ್ ಇನ್ ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣ ಅಭಿವೃದ್ಧಿಯಲ್ಲಿ ಜನರ ಸಹಭಾಗಿತ್ವ. Okay, so this is all about Unit 3, all the 3 chapters syllabus in Unit 3. ಘಟಕ 3 ಬರ್ತಕ್ಕಂಥ ಈ 3 ಅಧ್ಯಾಯಗಳ ಒಂದು ಸಿಲೆಬಸ್ ಅಂತ ತಿಳ್ಕೊಂಡ್ರೆ. ಸೊ ಹಿಯರ್ ಯು ವಿಲ್ ಗೆಟ್ ಒನ್ ಪ್ರಾಕ್ಟಿಸಿಸಮ್. ಇಲ್ಲಿ ಪ್ರಯೋಗಾತ್ಮಕ ಸ್ಥಿತಿ ವಿದ್ಯಮಾನ ನಿಮಗೆ ಬರ್ತದ. ಸೊ ಹಿಯರ್ ವಿ ವಿಲ್ ಕಂಡಕ್ಟ್ ಗ್ರೂಪ್ ಡಿಸ್ಕಷನ್ ಆನ್ ರೂರಲ್ ಗವರ್ನೆನ್ಸ್.
ಅಂದರೆ ಗ್ರಾಮೀಣ ಆಡಳಿತಕ್ಕೆ ಸಂಬಂಧಪಟ್ಟಂತ ಒಂದು ಗುಂಪು ಚರ್ಚೆಗಳನ್ನು ಮಾಡ್ತೀವಿ. ಓಕೆ, ಚರ್ಚಾ ಸ್ಪರ್ಧೆಯನ್ನು ಇಲ್ಲಿ ಏರ್ಪಡಿಸಲಾಗ್ತದೆ. ಆ್ಯಂಡ್ ಆಲ್ಸೋ ಇಂಟರ್ವ್ಯೂ ವಿತ್ ಗ್ರಾಮ ಪಂಚಾಯತ್ ಮೆಂಬರ್ಸ್ ಆ್ಯಂಡ್ ಪ್ರಿಪೇರ್ ಬ್ರೀಫ್ ನೋಟ್ ಆನ್ ದೇರ್ ಪಾರ್ಟಿಸಿಪೇಷನ್ ಇನ್ ರೂರಲ್ ಡೆವಲಪ್ಮೆಂಟ್. ಸೊ ಈಗ ನೀವು ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿನ ಸದಸ್ಯರನ್ನು ಭೇಟಿಯಾಗಿ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಒಂದು ಸಂದರ್ಶನವನ್ನು ನೀವು ಮಾಡಿಕೊಂಡು ಅದಕ್ಕೆ ವರದಿಯನ್ನು ರೆಡಿ ಮಾಡಬೇಕು. ಓಕೆ, ಗ್ರಾಮ ಪಂಚಾಯತಿಗಳಿಗೆ ಹೋಗಬೇಕು, ಹಳ್ಳಿಗಳಿಗೆ ಅಲ್ಲಿ ಹೋಗಿ ಅಲ್ಲಿ ಗ್ರಾಮ ಪಂಚಾಯತಿಯನ್ನು ವಿಸಿಟ್ ಮಾಡಿ ಅಲ್ಲಿ ಪಂಚಾಯತಿ ಸದಸ್ಯರನ್ನು ಅಧ್ಯಕ್ಷರನ್ನು ಭೇಟಿಯಾಗಿ ಅಲ್ಲಿ ಗ್ರಾಮೀಣ ಅಭಿವೃದ್ಧಿಯ ಕಾರ್ಯಕ್ರಮಗಳ ಬಗ್ಗೆ ಏನೇನು ಬೆಳವಣಿಗೆಗಳಿದ್ದಾವೆ, ಆಗ್ತಾ ಇದೆ, ಹಿಂದೆ ಏನಾಗಿತ್ತು, ಅದರ ಸಂಕ್ಷಿಪ್ತವಾದಂತಹ ಒಂದು ವರದಿಯನ್ನು ವಿವರಣೆಯನ್ನು ಬರೆದುಕೊಂಡು ನೀವು ಬರಬೇಕು. ಆ್ಯಂಡ್ ಆಲ್ಸೋ ಯು ವಿಲ್ ಗೆಟ್ ಒನ್ ಪ್ರಾಕ್ಟಿಸಿಸಮ್ ಸ್ಥಿತಿ ವಿದ್ಯಮಾನ, ದಟ್ ಈಸ್ ಪ್ರಾಕ್ಟಿಕಲ್ ನಾಲೆಜ್, ದಟ್ ಈಸ್ ಅಂಡರ್ಟೇಕ್ ಇವ್ಯಾಲ್ಯೂಷನ್ ಸ್ಟಡಿ ಆನ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಆ್ಯಂಡ್ ಪ್ರಿಪೇರ್ ಆ್ಯಂಡ್ ಅಸೈನ್ಮೆಂಟ್. ಸೊ ಇವೆರಡುಗಳನ್ನು ನೀವು ಆಧಾರವಾಗಿಟ್ಕೊಂಡು ರೂರಲ್ ಗವರ್ನೆನ್ಸ್ ಅಂದರೆ ಗ್ರಾಮೀಣ ಆಡಳಿತ, ಅದೇ ರೀತಿಯಾಗಿ ಗ್ರಾಮ ಪಂಚಾಯತ್ಗಳಿಗೆ ಭೇಟಿಯಾಗಿ ಗ್ರಾಮೀಣ ಕಾರ್ಯಕ್ರಮ ಕುರಿತು ಅಲ್ಲಿ ಪಂಚಾಯತಿ ಸದಸ್ಯರನ್ನು ಅಧ್ಯಕ್ಷರನ್ನು ಕೇಳಿಕೊಂಡು ಅಲ್ಲಿ ಆಗತಕ್ಕಂಥ ಬೆಳವಣಿಗೆಗಳು ಏನೇನಾಗಿದ್ದಾವೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕಾರ್ಯಕ್ರಮಗಳ ಬಗ್ಗೆ ಮತ್ತು ಅವುಗಳ ಮೌಲ್ಯಮಾಪನವನ್ನು ನೀವು ಏನು ಮಾಡಬೇಕು, ಹೋಮ್ ಅಸೈನ್ಮೆಂಟ್ ರೂಪದಲ್ಲಿ ನಮಗೆ ಬರೆದು ಕೊಡಬೇಕು. ಸೊ ದ್ಯಾಟ್ ವಿಲ್ ಕ್ಯಾರಿ ದ ಮಾರ್ಕ್ಸ್. ಓಕೆ, ಸೊ ಈ ರೀತಿಯಾಗಿ ಯು ವಿಲ್ ಗೆಟ್ ಹೋಮ್ ಅಸೈನ್ಮೆಂಟ್ಸ್, ಒನ್ ಹೋಮ್ ಅಸೈನ್ಮೆಂಟ್ ಇನ್ ಯೂನಿಟ್ ಎ ಆ್ಯಂಡ್ ಸೆಕೆಂಡ್ ಹೋಮ್ ಅಸೈನ್ಮೆಂಟ್ ಇನ್ ಯೂನಿಟ್ 2 ಆ್ಯಂಡ್ ಥರ್ಡ್ ಹೋಮ್ ಅಸೈನ್ಮೆಂಟ್ ಇನ್ ಯೂನಿಟ್ 3. ಓಕೆ, ಇವೆಲ್ಲ ಮಾಡಿದ ಮೇಲೆ ನಿಮಗೆ ಹೋಮ್ ಅಸೈನ್ಮೆಂಟ್ ಬರಲಿಕ್ಕೆ ಬರ್ತದೆ. ಸೊ ಈಚ್ ಯು ಹ್ಯಾವ್ ಟು ರೈಟ್ ಸಪ್ರೇಟ್ಲಿ, ಡೋಂಟ್ ಕಾಪಿ ವಿತ್ ಈಚ್ ಅದರ್, ಯಾರೂ ಕಾಪಿ ಮಾಡ್ತಕ್ಕದ್ದಲ್ಲ. ಓಕೆ, ಸೊ ದಿಸ್ ಹೋಮ್ ಅಸೈನ್ಮೆಂಟ್ ವಿಲ್ ಇವ್ಯಾಲ್ಯುಯೇಟೆಡ್ ಫಾರ್ ಅ ಮಾರ್ಕ್ಸ್ ಆಫ್ 5 ಅಂಕಗಳನ್ನು ಈ ಒಂದು ಹೋಮ್ ಅಸೈನ್ಮೆಂಟ್ಗೆ ಕೊಡಲಾಗ್ತದೆ. ಓಕೆ, ಸೊ ಇಟ್ ವಿಲ್ ಕ್ಯಾರಿ 5 ಮಾರ್ಕ್ಸ್, 3 ಹೋಮ್ ಅಸೈನ್ಮೆಂಟು. ಸೊ ಈ ರೀತಿಯಾಗಿ ನೀವು ಹೋಗಿ ಮಾಡಿ ಯು ವಿಲ್ ಗೆಟ್ ದ ಡೀಟೇಲ್ಸ್ ಆ್ಯಂಡ್ ಆಲ್ಸೋ ವಿಲ್ ಗೆಟ್ ದ ನಾಲೆಜ್. ಓಕೆ, so this is all about your syllabus. And next I will show which books you have to refer for your daily usage. ನೀವು ಪ್ರತಿನಿತ್ಯ ಯಾವ ರೀತಿಯ ಬುಕ್ಗಳನ್ನು ನೀವು ಇಲ್ಲಿ ಉಪಯೋಗ ಮಾಡಬೇಕು ಅನ್ನುವುದನ್ನು ಇಲ್ಲಿ ನಿಮಗೆ ನಾನು ಹೇಳ್ತಾ ಇದ್ದೀನಿ. See here, this is rural economics written by Dr. V. Basil House, English mediumದಲ್ಲೇ. ಆ್ಯಂಡ್ ಆಲ್ಸೋ ಗ್ರಾಮೀಣ ಅರ್ಥಶಾಸ್ತ್ರ ಕನ್ನಡದಲ್ಲೇ ಡಾಕ್ಟರ್ ವಿ ಬಿ ಹ್ಯಾನ್ಸ್ ಅವರು ಬರೆದಂತಹ ಈ ಒಂದು NEP ಪಠ್ಯಕ್ರಮದ ಪ್ರಕಾರ ಇರ್ತಕ್ಕಂಥ ಕನ್ನಡ ಮಾಧ್ಯಮದಲ್ಲಿ ಇರತಕ್ಕಂಥ ಒಂದು ಟೆಕ್ಸ್ಟ್ ಬುಕ್. ಸೊ ಈ 2 ಬುಕ್ಗಳನ್ನು ನೀವು ರೆಫರ್ ಮಾಡ್ತಕ್ಕದ್ದು. ಓಕೆ, ಆ್ಯಂಡ್ ಆಲ್ಸೋ ಐ ಗಿವನ್ ಹಿಯರ್ ದಟ್ ಈಸ್ IA ಪ್ಯಾಟರ್ನ್. ಹೌ ಯು ಆರ್ ಗೋಯಿಂಗ್ ಟು ಅವಾರ್ಡ್ ದ IA marks, that is for 40 marks. See here, he have made 2 classifications, C1 and C2. In C1 classification, first internal test will be conducted after 8 weeks. 8 ವಾರಗಳು ಆದಮೇಲೆ ಮೊದಲನೇ ಟೆಸ್ಟನ್ನು ಮಾಡ್ತೀವಿ. ದಟ್ ವಿಲ್ ಕ್ಯಾರಿ 10 ಮಾರ್ಕ್ಸ್. ಆ್ಯಂಡ್ ಅಸೈನ್ಮೆಂಟ್ ಆರ್ ಸೆಮಿನಾರ್, ಹಿಯರ್ ವಿಲ್ ಗೆಟ್ ಆಪ್ಷನ್. Here we have to give the home assignment or seminar. So we will give assignment that is based on unit 1, 2, 3. And also we will conduct the quiz. Quiz will carry 5 marks. ಓಕೆ, ಇಲ್ಲಿ ನಾವು 10 ಪ್ರಶ್ನೆಗಳು ಕೊಡ್ತೀವಿ. ಯು ಹ್ಯಾವ್ ಟು ಅಟೆಂಪ್ಟ್ ಮಲ್ಟಿಪಲ್ ಚಾಯ್ಸ್ ಇರ್ತದ. ಯು ಹ್ಯಾವ್ ಟು ಅಟೆಂಪ್ಟ್ ಎನಿ ಒನ್ ಕರೆಕ್ಟ್ ಕ್ವಶನ್, ಆನ್ಸರ್ ಫಾರ್ 1 questions. ಓಕೆ, ದಟ್ ಆಲ್ಸೋ ವಿಲ್ ಕಂಡಕ್ಟೆಡ್, ಸೊ ದಟ್ ವಿಲ್ ಕ್ಯಾರಿ 5 marks. And in the C2 classification, here second test will be conducted after that is 12 weeks. 12 ವಾರಗಳು ಆದ ಮೇಲೆ ಸೆಕೆಂಡ್ ಟೆಸ್ಟ್ ಅನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಅಂಡ್ ಆಲ್ಸೋ another 10 marks will be awarded for case study or for project work or for industry visit, that we will tell you later on. ಓಕೆ, ಅದನ್ನು ನಿಮಗೆ ನಂತರ ಹೇಳ್ತೀವಿ. ಸೊ ಹಿಯರ್ ದಿಸ್ ಈಸ್ ಆಲ್ ಅಬೌಟ್ ಯುವರ್ ಸಿಲೆಬಸ್ ಬೋತ್ ಇನ್ ಕನ್ನಡ ಆ್ಯಂಡ್ ಇಂಗ್ಲಿಷ್ ಮೀಡಿಯಂ. ಆ್ಯಂಡ್ ಆಲ್ಸೋ ಐ ಹ್ಯಾವ್ ಟೋಲ್ಡ್ ಅಬೌಟ್ which books you have to refer both in Kannada and also in English medium. ಸೊ ಯಾವ ರೀತಿಯ ಬುಕ್ಗಳನ್ನು ನೀವು ಅಲ್ಲಿ ರೆಫರ್ ಮಾಡಬೇಕು ಅನ್ನೋದನ್ನು ಅದನ್ನು ಸಹ ಈಗಾಗಲೇ ಹೇಳಿದ್ದೀನಿ. ಓಕೆ, ಆ್ಯಂಡ್ ಹಿಯರ್ ಆಫ್ಟರ್ ದಿಸ್ ಸೊ ದೇರ್ ಆರ್ ಸೋ ಮೆನಿ ರೆಫರೆನ್ಸಸ್. ಇಲ್ಲಿ ಸಹ ಅನೇಕ ರೀತಿಯ ರೆಫರೆನ್ಸ್ಗಳು ಇದ್ದಾವೆ, ಅವುಗಳನ್ನು ಸಹ ನೀವು ರೆಫರ್ ಮಾಡ್ಬೋದು. ಸೊ ದಟ್ ಈಸ್ ಫಾರ್ ಯುವರ್ ರೂರಲ್ ಎಕನಾಮಿಕ್ಸ್ ಸಿಲೆಬಸ್. ಓಕೆ, ದೇರ್ ಆರ್ ಸೋ ಮೆನಿ ರೆಫರೆನ್ಸಸ್ ಆರ್ ಅವೈಲೇಬಲ್. ಓಕೆ, ಚೇಂಬರ್ಸ್ ಆರ್ ಅಂತಿದೆ, ದಟ್ ಈಸ್ ರೂರಲ್ ಡೆವಲಪ್ಮೆಂಟ್, ಆ್ಯಂಡ್ ದಾಂಡೇಕರ್ ಅಂತಿದೆ, ಆ್ಯಂಡ್ ದಂತ್ವಾಲಾ, ಆ್ಯಂಡ್ ಆಲ್ಸೋ ಗುಪ್ತಾ KR, and Jain Gopal, that is our rural development, Singh Qatar on rural development, and integrated approach to rural development by
Carle G.N. and also Rural Development in India, Sage Publications, written by Maheshwari S.R. And another book is very, very good, that is Rural Development, Satya Sundaram. And another book is available in the English medium, that is Rural Development Policies and Programs, written by Mehta and Shiva. And another book that is I have already sent in your WhatsApp, that is Agriculture Economics and Rural Development, written by Tyagi, B.P. Tyagi. And Somashekara, that is in Kannada medium, that is Neti Somashekara, written by, that is the in Kannada medium, book title is Gramina Abhiruddhi. Okay. And another book is available, written by H.R. Krishnegowda, Gramina Abhiruddhi. ಕನ್ನಡ ಮೀಡಿಯಂದಲ್ಲೇ 2 ಬುಕ್ಗಳು ಈ ಆಥರ್ಗಳು ಬರೆದಂಥದ್ದು ಸಿಗ್ತದೆ. ಆ್ಯಂಡ್ ಅನದರ್ ಬುಕ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್. ಸೊ ಈ ರೀತಿ 3 ಬುಕ್ಗಳು ನಿಮಗೆ ಕನ್ನಡ ಮೀಡಿಯಂದಲ್ಲಿ ಸಿಗ್ತವೆ. ಅದೇ ರೀತಿ ಇಂಗ್ಲೀಷ್ ಮೀಡಿಯಂದಲ್ಲಿ ಸಹ ಬುಕ್ಗಳು, ಅನೇಕ ರೀತಿಯ ರೆಫರೆನ್ಸ್ಗಳು ಸಹ ನಮಗೆ ಇಲ್ಲಿದ್ದಾವೆ. ಓಕೆ, ಸೊ ನಾವು ಐ ವಿಲ್ ಎಂಡ್ ದ ಕ್ಲಾಸ್. ಸೊ ಥ್ಯಾಂಕ್ ಯು.